ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಏನಪ್ಪ ಅಂತಂದರೆ ಫಾರೆಸ್ಟ್ ವಾಚರ್ದು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಬಂದುಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ಸು ಕಂಪ್ಲೀಟಾಗಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಸಲ್ಲಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದರ ಒಂದು ಲಿಂಕ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ. ಅಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಇದರ ಒಂದು ಲಿಂಕ್ ಸಿಗುತ್ತೆ. ಅದರ ಮೂಲಕ ನೀವು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಬಟ್ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾಯಿದ್ದರೆ ಇಲ್ಲಿ ರಿಜಿಸ್ಟರ್ ಅಂತ ಇರುತ್ತಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕಂತ ವಿಡಿಯೋ ನಿನ್ನೆ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೀವು ನೋಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಿನ್ನೆ ಸರ್ವರ್ ಬರಲಿಲ್ಲ, ಹಾಗಾಗಿ ನಾನು ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನಿಮಗೆ ಮೊಬೈಲ್ಗೆ SMS ಬಂದಿರುತ್ತೆ. ರಿಜಿಸ್ಟರ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಓಕೆ, ಲಾಗಿನ್ ಆಗಿ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಲಾಗಿನ್ ಆದ ತಕ್ಷಣ ನಿಮ್ಗೆ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಲಾಗಿನ್ ಆದ ತಕ್ಷಣ ನಿಮಗೆ ಯಾವ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ವೆರಿಫೈ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ. ಇಲ್ಲಿ ನಿಮಗೆ ನಿಮ್ಮೊಂದು ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಆನಂತರ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ, HK ರೀಜನ್ ಮತ್ತು ನಾನ್ HK ರೀಜನ್ ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕು ಅದನ್ನು ನೀವು ಫಸ್ಟ್ ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ ನಾವು ನಾನ್ HK ರೀಜನ್ಗೆ ಕ್ಲಿಕ್ ಮಾಡಿ ನೋಡೋಣ. ಓಕೆನಾ. ಈ ರೀತಿಯಾಗಿ ನೆಕ್ಸ್ಟು ಯಾವುದಕ್ಕೂ ನಾನ್ HK ಹಾಕ್ತೀರಾ ಮತ್ತು HK ಹಾಕ್ತೀರಾ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸರ್ಕಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದೋ ಒಂದು ಸರ್ಕಲ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ, ಆ ಒಂದು ಸರ್ಕಲ್ಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನಾನು ಸರ್ಕಲ್ ವೈಸ್ ಕಟ್ ಆಫ್ ಈಗಾಗಲೇ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ಕೊಳ್ತೀರೋ ಅಲ್ಲಿಗೆ ಆಚೆ ಸಲ್ಲಿಸ್ಬೋದು. ಓಕೆ, ಈಗ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬೇಕು. ಓಕೆ, ಈ ರೀತಿಯಾಗಿ ಶೋ ಆಗುತ್ತೆ ಸ್ನೇಹಿತರೆ. ನೀವು ಸೆಲೆಕ್ಟ್ ಸರ್ಕಲ್ ಮಾಡಿದ ತಕ್ಷಣ ಈ ರೀತಿಯಾಗಿ ಶೋ ಆಗುತ್ತೆ. ನೆಕ್ಸ್ಟ್ ನೀವು ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಮಾಡಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ದಂಥ ಒಂದು ಸರ್ಕಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ಈ ರೀತಿಯಾಗಿ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಶೋ ಆದ ನಂತರ ನೀವು ಫಿಲ್ ದ ಡ್ರಾಫ್ಟ್ ಅಂತ ಇರ್ತದಲ್ಲ, ಫಿಲ್ ದ ಅಪ್ಲಿಕೇಶನ್. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಮೇಲೆ ನೀವು ಓಪನ್ ಮಾಡಿದ ತಕ್ಷಣ ಆಲ್ರೆಡಿ ನಿಮ್ಗೆ ಕೆಲವೊಂದು ಡೀಟೇಲ್ಸ್ ನಾವು ರಿಜಿಸ್ಟರ್ ಮಾಡೋಕ್ಕೆ ಬರ್ತೀವಲ್ಲ ಆಲ್ರೆಡಿ ಬಂದಿರುತ್ತೆ. ನೆಕ್ಸ್ಟ್ ನಾವು ಫಾದರ್ ನೇಮ್, ಮದರ್ ನೇಮು, ಮೆಟಲ್ ಸ್ಟೇಟಸ್ಸು, ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಅಡ್ರೆಸ್ ಹಾಕಬೇಕು. ನೆಕ್ಸ್ಟು ನ್ಯಾಷನಾಲಿಟಿ ಮತ್ತು ನಿಮ್ಮ ಒಂದು ಫೋಟೋವನ್ನು ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ತಕ್ಷಣ ನೀವು ನೆಕ್ಸ್ಟು 10th ಒಂದು ಡೀಟೇಲ್ಸ್ ಏನೋ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಪಾಸಿಂಗ್ ಇಯರ್, ರಿಜಿಸ್ಟರ್ ನಂಬರು, ಕ್ಲಾಸು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಪರ್ಸೆಂಟೇಜನ್ನು ಇಲ್ಲಿ ನೀವು ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇವೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಿದರೆ ಆಯಿತು. ನೆಕ್ಸ್ಟು ನಿಮ್ಮೆಲ್ಲ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಫಿಲ್ ಮಾಡಿದ ತಕ್ಷಣ ಸ್ನೇಹಿತರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಏನಪ್ಪ ಅಂತಂದರೆ ನಿಮ್ಮ ಕೆಟಗರಿ ಹಾಕಬೇಕು. ಕೆಟಗರಿ ಹಾಕಿದ ತಕ್ಷಣ ಏನು ಬರುತ್ತೆ ಅಂತಂದರೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಿಮ್ಮ RD ನಂಬರು ಮತ್ತು ಸಬ್ ಕ್ಯಾಸ್ಟ್ ಇವೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದರೆ ನೀವು ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟು ರೂರಲ್ ಕ್ಯಾಂಡಿಡೇಟು, ಕನ್ನಡ ಮೀಡಿಯಮ್ ಕ್ಯಾಂಡಿಡೇಟ್ ಇದ್ದರೆ ಎಸ್, ಮತ್ತು PH ಕ್ಯಾಂಡಿಡೇಟ್ ಇದ್ದರೆ ನೆಕ್ಸ್ಟ್ ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನೀವೇನಾದರೂ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಏನಂದರೆ ಕೆಲಸ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಓಕೆ, ಈ ರೀತಿ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿತ್ತು. ಯಾವ್ಯಾವೆಲ್ಲ ನೀವು ಕ್ಲೈಮ್ ಮಾಡಿರ್ತೀರಲ್ಲ ಅಷ್ಟು SLC ಮಾರ್ಕ್ಸ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್, ನೆಕ್ಸ್ಟು ಇಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನೀವೇನಾದರೂ ಕ್ಲೈಮ್ ಮಾಡಿದರೆ. ಓಕೆ, ಇಷ್ಟು ಮಾಡಿ ಅಪ್ಲೋಡ್ ನೆಕ್ಸ್ಟ್ ಮಾಡಿದರೆ ಆಯಿತು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ನೀವು ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲೋಡ್ ನೆಕ್ಸ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಬರುತ್ತೆ ಅಂತಂತಂದರೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತೇಳಿ ಬರುತ್ತೆ. ಇಲ್ಲಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ
ಅಪ್ಲಿಕೇಶನ್ ಫೀ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಫೀ ಪೇ ಮಾಡಿ ಫೈನಲ್ ಪ್ರಿಂಟೌಟನ್ನು ತೆಗೆದುಕೊಳ್ಬೋದು. ಓಕೆ, ಇದಿಷ್ಟು ಅಪ್ಲಿಕೇಶನ್ ಪ್ರೊಸೆಸ್ ಆಗಿತ್ತು. ಇದರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.